ಅಣ್ಣ ಅಪ್ಪನ ಮನೆ ಕರ್ಕೊಂಬರೋಣ ಬಾರ ಅಣ್ಣ. ಇವತ್ತೇನು ಕೆಲ್ಸಕ್ಕೆ ಹೋಗ್ಬೇಡ, ಇವತ್ತು ಕೆಲ್ಸಕ್ಕೆ ರಜಾ ಹಾಕ್ಬಿಡು. ಇಲ್ಲಮ್ಮ ಶಾರು, ಕೆಲ್ಸಕ್ಕೆ ಹೋಗಲೇಬೇಕು ಬಿಡು. ಅಪ್ಪನಿಗೆ ಸ್ವಲ್ಪ ಸಮಾಧಾನ ಆದಮೇಲೆ ಬರುತ್ತೆ. ಇವಾಗ ನಾವು ಬಲವಂತ ಮಾಡೋಕೆ ಹೋದರೆ ಅವ್ರಿಗೆ ಮನ್ಸಿಗೆ ಬೇಜಾರಾಗಿರುತ್ತೆ, ಅದಿನ್ನೂ ಜಾಸ್ತಿ ಸಿಟ್ಟು ಬಂದ್ಬಿಡುತ್ತೆ. ಅದಕ್ಕೇ ಬರುತ್ತೆ. ಈಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಒಳ್ಳೆ ಕೆಲಸ ಸಿಕ್ಕೈತೆ, ನನ್ನ ಕೆಲಸಕ್ಕೆ ನಾನು ಹೋಗಲೇಬೇಕು ಕಂಟಿನ್ಯೂಸ್ ಆಗಿ. ಸುಮ್ಮನೆ ಮನೆ ಹತ್ರ ಇದ್ಬಿಟ್ರೆ ನನಗೆ ಅದೇ ಗೊತ್ತಲ್ಲ, ಸುಮ್ಮನೆ ಇಲ್ಲದೆಲ್ಲ ತಲೆಗೆ ಯೋಚನೆ ಬರುತ್ತೆ. ಕೆಲಸ ಇದ್ದರೆ ಒಬ್ಬ ಮನುಷ್ಯನಿಗೆ ಏನು ಬೇರೆ ಕೆಟ್ಟದ್ದಾಗಲಿ ನೆಗೆಟಿವ್ ಅದೆಲ್ಲನ ಮನಸ್ಸಿಗೆ ಬರೋದಿಲ್ಲ. ಎಲ್ಲ ಬರೀ ಕೆಲಸದ ವಿಚಾರದಲ್ಲಿ ನಮ್ಮ ಮನಸ್ಸೇನಿದ್ರು ಬರೀ ನಮ್ಮ ಕೆಲಸದ ವಿಚಾರದ ಬಗ್ಗೆ ಯೋಚನೆ ಮಾಡ್ತಿರುತ್ತೆ, ಕೆಲಸದ ಬಗ್ಗೆ ಚಿಂತೆ ಮಾಡ್ತಿರ್ತೀವಿ. ಅದಕ್ಕಾಗಿ ನಮಗೆ ಏನೂ ಅನಿಸೋದಿಲ್ಲ. ಇವಾಗ ನಾನು ಕೆಲ್ಸಕ್ಕೆ ಹೋಗಲೇಬೇಕು ಶಾರು, ಪ್ಲೀಸ್ ನಾಳೆ ಯಾವಾಗಾದ್ರೂ ಬೇಕಾದರೆ ಅಪ್ಪನ ಕರ್ಕೊಂಬರೋಣ. ನನಗೆ ಭಾನುವಾರ ರಜೆ ಇರುತ್ತಲ್ಲ, ಅವಾಗ ಬೇಕಾದರೆ ಕರ್ಕೊಂಬರೋಣ. ಸರಿ ಆಯ್ತಣ್ಣ, ಹಂಗೆ ಮಾಡೋಣ ಬಿಡು. ನಾಳೆನೇ ಕರ್ಕೊಂಬರೋಣ. ಹಂಗಾದ್ರೆ ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ನಮ್ಮ ಹೋಗ್ತಾ ಇದ್ದೀನಿ ಕೆಲಸಕ್ಕೆ, ಅದಕ್ಕೆ ನಾಳೆ ಯಾವಾಗಾದ್ರೂ ನಾಳೆ ನಾಳೆದಲ್ಲಿ ಕರ್ಕೊಂಬರೋಣ ಬಿಡು. ಸರಿ ಆಯ್ತಣ್ಣ, ಆಯಿತು. ನೀನು ಹೆಂಗೋ ಚೆನ್ನಾಗದಲ್ಲ, ನಮ್ಗೆ ಅದೇ ಖುಷಿ, ಅಮ್ಮನಿಗೂ ಅದೇ ಸ್ವಲ್ಪ ಸಮಾಧಾನ. ಹಾಗೆ ನಾ ಅಮ್ಮನಿಗೆ ಹೇಳಿ ಬಂದಿದ್ದೀನಿ, ಏನು ಟೆನ್ಷನ್ ತೊಗೋಬೇಡ ಕಣಮ್ಮ, ಬರುತ್ತೆ ಅಪ್ಪ ಅಂತೇಳಿ ಸಮಾಧಾನ ಮಾಡಿ ಬಂದಿದ್ದೀನಿ. ಅಮ್ಮನ್ನ ಜೋಪಾನವಾಗಿ ನೋಡ್ಕ ನೀನು ಹೋಗಿ ಮನೆ ಹತ್ರ, ಸರಿ? ನಾನೇನು ಎಲ್ಲೂ ಹೋಗ್ಬೇಡ, ಅತ್ತೆಗೂ ಅಮ್ಮನಿಗೂ ಈಗ ಸಮಾಧಾನ ಮಾಡಿ ಬಂದಿದ್ದೀನಿ. ಬರ್ತೀನಿ ಕಣಮ್ಮ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಆಯ್ತಣ್ಣ, ಒಳ್ಳೇದಾಗ್ಲಿ, ಹೋಗ್ಬಾ. ನಮ್ಮ ಅಣ್ಣ ಅಂದ್ರೆ ಹೆಂಗೋ ಬುದ್ಧಿವಂತ ಆಗ್ಬಿಟ್ಟ, ನಮ್ಗೆ ಅದೇ ಖುಷಿ. ಹೆಂಗೋ ದೇವ್ರ ದಯದಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಬುದ್ಧಿವಂತ ಆಗವನೆ, ಕುಡಿಯೋದು ಬಿಟ್ಬಿಟ್ಟ, ಅದೇ ನಮ್ಗೊಂಥರ ಖುಷಿ. ಹೆಂಗೋ ಚೆನ್ನಾಗಿದ್ರೆ ಸಾಕು, ಇರೋನೊಬ್ಬ ಅಣ್ಣ ಚೆನ್ನಾಗಿರ್ಲಿಯಪ್ಪ ಅಂತೇಳಿ ನಾನು ಹೆಂಗೋ ದೇವ್ರ ಹತ್ರ ಬೇಡ್ಕೊಂತಿದ್ದೆ. ಹಂಗೆ ದೇವ್ರು ನಮ್ಮ ಅಣ್ಣನ ಚೆನ್ನಾಗಿಟ್ಟವನೆ, ಹಿಂಗೆ ಚೆನ್ನಾಗಿದ್ರೆ ಸಾಕಪ್ಪ. ಯಾಕಂದರೆ ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ, ಕೆಲ್ಸಕ್ಕೆ ಹೋಗಲೇಬೇಕಾಗುತ್ತೆ. ಏನಪ್ಪ ಇದು ಅವ್ರ ಅಪ್ಪನ ಕರೆಯೋಕ್ಕೆ ಹೋಗ್ತಾ ಇಲ್ವಲ್ಲ ಅಂತೇಳಿ ಅನ್ಕೋಬೋದು. ನಾನು ಮೊದಲೇ ಇನ್ನೂ ನನ್ನ ಮನಸ್ಸಿಗೆ ತೊಗೊಂಡು ಇಲ್ಲ ಒಳ್ಳೆ ಕೆಲ್ಸಕ್ಕೆ ಸೇರಿಕೊಂಡು ನಾನು ಚೆನ್ನಾಗಿ ದುಡ್ದು ಒಳ್ಳೆ ಹುಡುಗಿನ ಮದುವೆ ಆಗಿ ಚೆನ್ನಾಗಿರ್ಬೇಕು ಅಂತ ನನ್ನ ಮನಸ್ಸಿಗೆ ತೊಗೊಂಡಿದ್ದೀನಿ, ಗುರಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಗುರಿ ತಲುಪ್ತೀನಿ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ರಜೆ ಹಾಕೋದು ಬೇಡ. ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ಕೊಂಡಾಗ ಯಾರಿಗೂ ಒಂದು ತಿಂಗಳು ತುಂಬೋವರೆಗೂ ರಜೆ ತಗೊಳಕ್ಕಾಗಲ್ಲ ಅಷ್ಟು ಸುಲಭವಾಗಿ. ಎಲ್ಲೋ ಒಂದು ಕಡೆ ಕೊಡ್ತಾರೆ, ಆದರೆ ಒಂದು ತಿಂಗಳು ಕಂಪಲ್ಸರಿ ಸರಿಯಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಹೊಸ್ದಾಗಿ ಇಲ್ಲೇ ನಾವು ಕೆಲ್ಸಕ್ಕೆ ಸೇರ್ಕೊಂಬ್ಲಿ ಕರೆಕ್ಟಾಗಿ ಕೆಲಸ ಮಾಡಬೇಕಾಗುತ್ತೆ ನಾವು. ಸೋ ಎದ್ರಿಗೆ ಬಂದುಬಿಟ್ಲಲ್ಲಪ್ಪ, ಇವತ್ತು ಬೇರೆ ಒಳ್ಳೆ ದಿನ, ಒಳ್ಳೆ ನಾನು ಸ್ನಾನ ಮಾಡಿಕೊಂಡು ಮನೇಲೆಲ್ಲ ದೀಪ ಹಚ್ಚಿ ದಿನ ಚೆನ್ನಾಗೈತೆ. ಇವತ್ತು ಶುಕ್ರವಾರ ಅಂತೇಳಿ ನಾನು ಒಳ್ಳೆ ಮೂಡಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಾ ಇರಬೇಕಾದ್ರೆ ಇವಳು ಅಡ್ಡ ಬಂದುಬಿಟ್ಲಲ್ಲಪ್ಪ. ಶರತ್, ನಿನ್ಕೋ ಶರತ್, ನಿನ್ನ ಜೊತೆ ಮಾತಾಡಬೇಕು ನಾನು, ನಿನ್ನ ಜೊತೆ ಮಾತಾಡಬೇಕು ಶರತ್. ಏನಿದೆ ಮಾತಾಡೋಕ್ಕೆ? ಏನಕ್ಕೆ ಅಡ್ಡ ಮಾಡ್ತಾ ಇದೆಯಾ ಇಲ್ಲಿ? ನಾನು ಒಳ್ಳೆ ಮೂಡಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಸೈಡ್ ಬಿಡು. ನನಗೆ ಕೆಲ್ಸಕ್ಕೆ ಟೈಮ್ ಆಗುತ್ತೆ, ಸರಿನಾ? ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಾನು ಯಾರ ಹತ್ರ ಮಾತಾಡೋದಕ್ಕೆ ನನಗೆ ಟೈಮ್ ಇಲ್ಲ. ನಮ್ಮ ಮನೆಯವರೇ ಮಾತಾಡಿಸ್ತಿದ್ರು ನನ್ನ ತಂಗಿ. ಈಗ ನಾನು ಅವಳ ಹತ್ರನೇ ನಾನು ಮಾತಾಡ್ತಾ ನಿಂತ್ಕೊಂಡಿಲ್ಲ. ಇನ್ನು ನನ್ನ ಕೆಲ್ಸಕ್ಕೆ ಬರದೇ ಇರೋವ್ರ ಹತ್ರ, ನನಗೆ ಉಪಯೋಗ ಇಲ್ದವ್ರ ಹತ್ರ, ನನಗೆ ಏನು ಅವಶ್ಯಕತೆ ಇಲ್ದವ್ರ ಹತ್ರ ನಾನು ಯಾವತ್ತೂ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ನಾನು ಮಾತಾಡಬಾರ್ದು ಅಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ. ಸೈಡ್ ಬಿಡು ಪ್ಲೀಸ್. ಈ ಥರ ಎಲ್ಲ ಮಾತಾಡಬೇಡ ಶರತ್, ಹೇಳೋದು ಅರ್ಥ ಮಾಡ್ಕ ಪ್ಲೀಸ್. ನನ್ನ ಕಷ್ಟ ಅರ್ಥ ಮಾಡ್ಕೊ ಶರತ್. ನಿನ್ನ ಜೊತೆ ನಾನು ಏನೋ ಮಾತಾಡಬೇಕು, ಪರ್ಸ್ನಲಾಗಿ ಮಾತಾಡಬೇಕು, ಗೊತ್ತಾ? ನಮ್ಮ ಮದುವೆ ಕ್ಯಾನ್ಸಲ್ ಆಯಿತು, ಗೊತ್ತಾ? ನಿನ್ಗೆ ಈ ವಿಷಯ ಏನಾದರೂ ಗೊತ್ತಾ ಶರತ್? ನಿನಗೆ ಗೊತ್ತಿಲ್ಲ, ಅದಕ್ಕೆ ನಿನ್ನ ಹತ್ರ ಇದೆಲ್ಲ ಹೇಳಿ ಅದೇನು ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಬೇಕು ಅಂತ ಬಂದಿದ್ದೀನಿ. ನಮ್ಮ ಮದುವೆ ವಿಚಾರ ಶರತ್, ನಿಂತ್ಕೋ. ಇವತ್ತು ಒಳ್ಳೆ ದಿನ, ಶುಕ್ರವಾರ, ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿ ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ಈ ವಿಷಯ ಕೇಳು, ನಿನ್ನ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಅದೇ ನೀನು ಹೇಳೋ ಅಂಥ ವಿಷಯ ಕೇಳಿದ್ರೆ ಇವತ್ತೆಲ್ಲ ಫುಲ್ಲು ನಾನು ಅಲ್ಲೆಲ್ಲ ಹೋಗಿ ಕೆಲಸದ ಹತ್ರ ಬೈಸ್ಕೊಂಡು ನಿನ್ನಂಥವಳು ಹಿಂಗೆ ಬಂದು ಎದುರುಗಡೆ ಎಲ್ಲ ಮಾತಾಡ್ತಾ ಇರೋದ್ರಿಂದ ನಿನ್ನಂಥವಳ ಹತ್ರ ಬೈಸ್ಕೋಬೇಕಾಗುತ್ತೆ ಅಷ್ಟೇ ನಾನು. ಶರತ್ ನಿನ್ಕೋ ಶರತ್. ಈ ವಿಷಯ ಕೇಳ್ಬಿಟ್ರೆ ನೀನು ತುಂಬ ಖುಷಿ ಪಡ್ತೀನಿ. ನಾನು ಅಂಥ ವಿಚಾರ ಹೇಳೋದಕ್ಕೆ ಬಂದಿರೋದು. ನಾನು ನಿನ್ಗೆ ಯಾವುದೇ ರೀತಿ ತೊಂದರೆ ಕೊಡೋದಕ್ಕಾಗಲಿ, ನಿನಗೇನೇ ನಾನು ನಿನಗೇನಾದರೂ ಅನ್ನೋದಕ್ಕಾಗಲಿ ನನ್ನಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿನಗೆ. ಪ್ಲೀಸ್ ಅರ್ಥ ಮಾಡ್ಕೊ ಶರತ್ ಪ್ಲೀಸ್ ಶರತ್, ಅರ್ಥ ಮಾಡ್ಕೊ. ಇಷ್ಟೆಲ್ಲ ಆದ್ರೂ ಮತ್ತೆ ನನಗೆ ಏನು ನೀನು ಕಾಟ ಕೊಡ್ತಾ ಇದೀಯಾ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯೋ ಇಲ್ವೋ ನಿನಗೆ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗಿದ್ರೆ ನೀನು ಹಿಂಗೆ ಮಾತಾಡ್ತಾ ಇರಲಿಲ್ಲ. ಅಲ್ಲ, ನಿನಗೆ ಹೆಂಗೆ ತಿಳಿಯುತ್ತೆ ತನ್ವಿ? ಮದುವೆ ಆಗೈತೆ, ಮದುವೆ ಹತ್ರ ಐತೆ, ನಿನ್ನ ಮದುವೆ ಸೆಟ್ ಆಗೈತೆ, ಮತ್ತೆ ನಾನು ಹಿಂದೆ ಬಿದ್ದಿದ್ಯಲ್ಲ. ಶರತ್, ನನ್ನ ಮದುವೆ ಕ್ಯಾನ್ಸಲ್ ಆಯಿತು, ಗೊತ್ತಾ? ಯಾಕಂದರೆ ನೀನು ಭುವನ್ಗೆ ಎಲ್ಲ ತೋರಿಸ್ತಲ್ಲ, ವಿಡಿಯೋ ಎಲ್ಲ ತೋರಿಸಿದಕ್ಕೆ ಅವನು ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಮದುವೆ ಕ್ಯಾನ್ಸಲ್ ಆಗೋಯ್ತು. ಅದಕ್ಕೇ ಅವನ ಎದುರಿಗೆ ನಾನು ಆಗ್ಬಿಟ್ಟು ನಿನ್ನ ಮದುವೆ ಆಗಿ ಅವನ ಎದುರಿಗೆ ನಾನು ಚೆನ್ನಾಗಿರಬೇಕು ಅಂತ ಅವನು ನಮ್ಮ ಮನೆಯಲ್ಲೇ ಎಲ್ಲ ಹೋಗು ಕೇಳ್ಕೊಂಡ್ರು
ನನ್ನ ಮದುವೆ ಆಗಲ್ಲ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತವನೆ. ಅದಕ್ಕೇ ನೀನೇನಾದರೂ ಮಾಡಿ ಒಪ್ಕೊ, ನನ್ನ ಮದುವೆ ಆಗು ಶರತ್. ಸಾಕಮ್ಮ, ನಿನ್ನ ಸವಾಸನೆ ಸಾಕು. ನನ್ನ ಇಲ್ಲಿಗೆ ಕೈ ಬಿಟ್ಟು ಬಿಡು. ನನಗೂ ನಿನಗೂ ಯಾವುದೇ ರೀತಿ ಏನೂ ಸಂಬಂಧ ಇಲ್ಲ. ನಾನು ಯಾವತ್ತೂ ಮರ್ತ್ಕೊಂಡಿದ್ದೀನಿ. ಅವತ್ತು ಸ್ಟೇಷನಲ್ಲಿ ಏನು ಹೇಳಿದರು? ನೀನು ಅವ್ರ ತಂಟೆಗೆ ಹೋಗ್ಕೂಡ್ದು ಅಂತ ಹೇಳಿದರು. ನಾನು ನಿನ್ನ ತಂಟೆಗೆ ಬಂದಿಲ್ಲ. ನೀನು ಇವಾಗ ನನ್ನ ತಂಟೆಗೆ ಬರ್ತಾ ಇದೀಯ. ನಾನು ಹೋಗಿ ಇವಾಗ ನಾನು ಕಂಪ್ಲೇಂಟ್ ಮಾಡ್ಬೋದಾ? ಹೇಳು. ಇಷ್ಟ ಇಲ್ಲ, ನಿನ್ನ ಸವಾಸ ಬೇಡಮ್ಮ. ನನಗೆ ಬಲವಂತ ಮಾಡಿಬಿಡ, ಬಿಟ್ಬಿಡು. ನಾನಂತೂ ನಿನ್ನ ಮದುವೆ ಆಗೋದಿಲ್ಲ. ಮದುವೆ ಆಗ್ದಂಗೆ ಹಿಂಗೆ ಇದ್ದರೂ ಇರ್ತೀನಿ. ನಾನಂತೂ ನಿನ್ನ ಸವಾಸ ಮಾಡೋದಿಲ್ಲ. ನನಗೂ ನಿನಗೂ ಯಾವುದೇ ರೀತಿ ಏನೂ ಸಂಬಂಧ ಇಲ್ಲ. ನನಗೆ ಕೈ ಬಿಟ್ಬಿಡು. ಆಗಲ್ಲ ಶರತ್, ಅದು ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ತನ್ವಿ, ನಿನಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ? ನನಗಿಷ್ಟ ಇಲ್ಲ ಅಂತಂದರೆ ಕೇಳಬೇಕು. ಮುಂಚೆ ಥರ ಇದ್ದಿರೋ ಪ್ರೀತಿ ನಮ್ಮ ಮಧ್ಯೆ ಯಾವುದೇ ರೀತಿ ಏನೂ ಇಲ್ಲ. ನನಗೂ ನಿನಗೂ ಯಾವುದೇ ರೀತಿ ಏನು ಸಂಬಂಧ ಐತೆ ಅಂತ ನಾನು ಅಂದ್ಕೊಂಡಿಲ್ಲ. ಎಲ್ಲ ಮರ್ತು ಬಿಟ್ಟಿದ್ದೀನಿ ನಾನು ಇವಾಗೇನು ನಾನು ಚೆನ್ನಾಗಿ ದುಡಿಬೇಕು, ಚೆನ್ನಾಗಿರಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ನನಗಿಷ್ಟ ಬಂದಂತೆ ನಾನು ಇರ್ತಾ ಇದ್ದೀನಿ. ನನಗೆ ಬಲವಂತ ಮಾಡಬೇಡ ಅಂತ ಹೇಳ್ತಾ ಇರೋದು ನಿನಗೆ ಕನ್ನಡದಲ್ಲಿ. ನಾನೇನು ಬೇರೆ ಭಾಷೆಯಲ್ಲಿ ಯಾವ ಭಾಷೆಯಲ್ಲೂ ಹೇಳ್ತಾ ಇಲ್ಲ. ಅದಕ್ಕೆ ಅರ್ಥ ಮಾಡ್ಕೊಬಿಡು ನೀನು. ಮತ್ತು ಇದೆಲ್ಲ ದೊಡ್ಡದಾಗೋದಕ್ಕಿನ್ನ ಸುಮ್ಮನೆ ಇದ್ಬಿಡು. ನನ್ನ ಮದುವೆ ಆಗೋದಿಲ್ಲ, ನನಗಿಷ್ಟ ಇಲ್ಲ. ನಾನು ಇನ್ಯಾವತ್ತೂ ಜೀವನದಲ್ಲಿ ನನ್ನ ಹತ್ರಕ್ಕೆ ಬಿಡ್ಕೊಳ್ಳಲ್ಲ. ಹೆಂಗೋ ದೇವರು ನನ್ನ ಪಾರು ಮಾಡ್ದ ಅನಿಸುತ್ತೆ. ನನಗೆ ನಿಜವಾಗ್ಲೂ ದೇವ್ರು ನನಗೆ ಇವತ್ತು ಬೇಡ, ಈ ಹುಡುಗಿ ಸವಾಸನೆ ಬೇಡ ಅಂತ ನನ್ನ ದೂರ ಮಾಡ್ದ ಅಂತ ಅನಿಸುತ್ತೆ. ದೇವ್ರು ನನಗೆ ಒಳ್ಳೆ ಕೆಲಸ ಮಾಡಿದ್ದಾನೆ. ನೀನಂತವಳನ್ನ ಕೊಟ್ಕೊಂಡು ನನ್ನ ಜೀವನ ಪರ್ಯಂತ ಅಯ್ಯೋ ಅನ್ನೋದಕ್ಕಿಂತ ದೇವ್ರು ಹೆಂಗೋ ನನಗೆ ಒಳ್ಳೇದು ಮಾಡಿಬಿಟ್ಟ. ಅದೇ ನನ್ನ ಪುಣ್ಯ. ಏಮು ಇನ್ನಾನ ಶರತ್ ಜೊತೆ ಮಾತಾಡ್ತಾ ಇದ್ದಾಳೆ. ಇವಳಿಗೇನು ಅನ್ಸಲ್ವೇ ತಿರ್ಗಾ ಮದುವೆ ಆಗ್ತೀನಿ ಅಂತ ಕೇಳಕ್ಕೆ ಹೋಗೋಳಂತೆ. ಪುಣ್ಯಕ್ಕನೂ ಶಿವಾನಿ ಅಕ್ಕ ಹಂಗಂತ ಹೇಳ್ತಾ ಇದ್ರು. ಆಗಲ್ ತಗ, ಅವನಿಗೂ ಗೊತ್ತಾಯ್ತು ಇವಳು ಬುದ್ಧಿ ಏನು ಅಂತ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಟೈಮ್ ಆಗೈತೆ ನನಗೆ. ಅಯ್ಯೋ ಏನು ಮಾಡೋದು ಇವಾಗ? ಶರತ್ನು ನನ್ನ ಮದುವೆ ಆಗೋದಿಲ್ಲ ಅಂತ ಹೇಳ್ತಾವನಲ್ಲ. ಶರತ್ ನನ್ನ ಮದುವೆ ಆಗೇ ಆಗ್ತಾನೆ, ನಾನು ಹೇಳಿದ ತಕ್ಷಣ ಒಪ್ಕೊಬಿಡ್ತಾನೆ ಅಂತ ಅನ್ಕೊಂಡೆ. ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಅದಕ್ಕೆ ಅರ್ಜೆಂಟಲ್ಲಿ ಹೋಗ್ತಾ ಇದ್ದಾನೆ ಶರತ್. ಏನಪ್ಪ ಮಾಡಲಿ ಅಂತ ಅನ್ನಿಸ್ತೈತೆ ನನಗಂತೂ. ಹೋಗತ್ಲಾಗೆ ನಾನು ಶರತ್ ಒಪ್ಕೊಳ್ತಾನೆ ಅಂತ ತುಂಬ ಭರವಸೆ ಇಟ್ಕೊಂಡಿದ್ದೆ, ಆದರೆ ಅವನು ಒಪ್ತಾ ಇಲ್ಲ. ಏನು ಮಾಡೋದಪ್ಪ? ನಾನು ಶರತ್ನೇ ಮದುವೆ ಆಗೋಣ, ಅವನ ಎದುರಿಗೆ ಚೆನ್ನಾಗಿರ್ಬೇಕು, ಅವನಿಗೆ ಉರಿಸ್ಬೇಕು ಅಂತ ನಾನಿದ್ದೆ. ಆದರೆ ಯಾವುದೂ ಆಗ್ತಾ ಇಲ್ವಲ್ಲ ನಾವು ಅನ್ಕೊಂಡಂಗೆ. ಅನ್ವಿತಾ, ಯಾಕೆ ಶರತ್ತನ್ನ ಮಾತಾಡಿಸ್ತಾ ಇದ್ದೆ? ಮತ್ತೆ ನಾನು ಶರತ್ತನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಹೇಳಿದ್ಕೆ ಶರತ್ ಯಾಕೋ ಒಪ್ತಾ ಇಲ್ಲ. ಏಮೋ ಅಕ್ಕ, ಇನ್ನೇನು ಮಾಡೋದು? ನಾನು ಶರತ್ ತುಂಬ ಇಷ್ಟಪಡ್ತಿದ್ವಿ. ಇವನಿಗೋಸ್ಕರ ನಾನು ಸುಮ್ಮನೆ ನನ್ನ ಪ್ರೀತಿ ತ್ಯಾಗ ಮಾಡಿದೆ. ಇದಕ್ಕೆ ಇವಾಗ ಎಲ್ಲ ಬರೀ ಎಡವಟ್ಟುಗಳು ಆಗ್ತೈತೆ. ಅದಕ್ಕೆ ಮತ್ತೆ ಇವನು ಕೇಳಿದ್ರೆ ಮದುವೆ ಆಗು ಶರತ್ ಅಂತಂದರೆ ಇಲ್ಲ, ನಿನ್ನ ಬೇಡವೇ ಬೇಡ ಅಂತ ಹೇಳ್ತಾವನೆ. ನೋಡೋಕೆ ಇದು ಯಾವ ಸರಿ? ಶರತ್ನೇ ಇವಾಗ ಶರತ್ ನನ್ನ ಮದುವೆ ಆಗಬೇಕಾಗಿರೋದು. ನ್ಯಾಯವಾಗಿ ನೋಡ್ಕೊಂಡ್ರೆ ಅಲ್ವೇನಕ್ಕ? ಏನೋ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ, ಏನೋ ಎತ್ತೋ ಅನ್ಸುತ್ತೆ. ನಿಮ್ಮ ಅಮ್ಮಗೆ ಹೇಳು, ಕೇಳ್ತಾರ ಅವ್ರ ಮನೆಗೆ ಹೋಗಿ. ನಮ್ಮ ಅಮ್ಮಗೆ ಹೇಳ್ತೀನಿ ತಗ, ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ಅಮ್ಮಗೆ ಹೇಳಿ ಬರ್ತೀನಿ ತಡಿಯಕ್ಕ. ಅಮ್ಮ ಹೋಗಿ ಕೇಳಮ್ಮ ಅವ್ರ ಮನೆಗೆ ಅಂತೇಳಿ ಹೇಳ್ತೀನಿ. ಇವಳಿಗೆ ಯಾಕೆ ಬುದ್ಧಿ ಇಲ್ಲ ವಿನತಕ್ಕ? ಅಯ್ಯೋ ದೇವ್ರೆ, ಇಂಥವ್ರಿಗೆಲ್ಲ ಏನು ಹೇಳಬೇಕು ಏನೋ ಅಲ್ವೇ? ಅಯ್ಯೋ ದೊಡ್ಡ ಹುಡುಗಿನಂಗೆ ಅಲ್ಲ ಕಣೆ ಇವಳು, ಸ್ವಲ್ಪ ಬುದ್ಧಿ ಕಡಿಮೆ. ಇನ್ನು ಚಿಕ್ಕ ವಯಸ್ಸಲ್ಲ, ಬುದ್ಧಿ ಕಡಿಮೆ. ಏನೋ ಒಂಥರ ಮನ್ಸು ಅವಳಿಗೆ, ಅವಳು ಕಂಟ್ರೋಲಲ್ಲಿ ಇರಲ್ಲ. ಅವಳಿಗೆ ಯಾವಾಗ ಹೆಂಗಿರುತ್ತೆ ಮನ್ಸು ಅಂತ ಹೇಳೋಕ್ಕಾಗಲ್ಲ. ಒಂಥರ ಏನೋ ನಾವೇನು ಹೇಳೋಕ್ಕಾಗಲ್ಲ. ಅವಳು ಒಪ್ಕೊಬಿಡ್ತಾನೆ ಅಂತ ಅಂದ್ಕೊಂಡವಳೆ. ನಾನು ಹೇಳಿದ ತಕ್ಷಣ ಒಪ್ಕೊಬಿಡ್ತಾನೆ ಅಂತ ಅಂದ್ಕೊಂಡವಳೆ. ನಾನು ಹೇಳಿದ ತಕ್ಷಣ ನಡಿ ತನ್ವಿ ಮದುವೆ ಆಗ್ಬಿಡೋಣ ಅಂತ ಅಂದ್ಕೊಂಡವನೆ ಅಂತ ಅಂದ್ಕೊಂಡಿದ್ಲು. ಅವ್ನು ಯಾವಾಗ ಆಗಲ್ಲ ಅಂತ ಸರಿಯಾಗಿ ಹೇಳ್ಬಿಟ್ಟ. ಆಗ್ದಿಲ್ಲದೆ ಒಳ್ಳೇದು, ಸುಮ್ಕಿರು. ಎಲ್ಲಾದ್ರೂ ಬೇರೆ ಕಡೆಗೆ ಆಗಿ ಚೆನ್ನಾಗಿ ಅಂದರೆ ಗೊತ್ತಾಗುತ್ತೆ. ಇಂಥವ್ರೆಲ್ಲ ಭಾಳ ದಿಮಾಕ್ ಮಾಡ್ತಾಳೆ ಹೇಳು ಇವಳು. ಅವಳು ಪಾಪ ಮನ್ವಿತ ಒಳ್ಳೆಯವಳು ಕಣಮ್ಮ. ಎಂಥವ್ರೇ ಆಗಲಿ ಪಾಪ ಒಳ್ಳೆಯವ್ರನ್ನ ಒಳ್ಳೆಯವ್ರು ಅನ್ಬೇಕು. ಪಾಪ ಹುಡುಗಿ, ದೊಡ್ಡ ಹುಡುಗಿ, ಒಳ್ಳೇದು. ಪುಣ್ಯ ಅಕ್ಕನಿಗಾಗಲಿ ಶಿವನಿ ಅಕ್ಕನಿಗಾಗಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಡೋದು, ಎಷ್ಟು ಒಳ್ಳೆ ಮನಸ್ಸೈತೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಬಂದು ಶರತ್ಗೆ ಮದುವೆ ಆಗ್ತೀನಿ ಅಂತ ಕೇಳ್ತಾ ಇದ್ದಾಳೆ. ಆದರೆ ಶರತ್ ಏನು ಉತ್ತರ ಕೊಟ್ಟ ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು. ನಾವು ಅದಕ್ಕೆ ಮತ್ತೆ ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ ದುಡುಕಿ ಯಾವುದೇ ರೀತಿ ನಾವು ನಿರ್ಧಾರ ತಗೋಬಾರ್ದು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ಯೋಚನೆ ಮಾಡಿ ನಮ್ಮ ಲೈಫ್ ಅನ್ನೋದು ಇದೆಯಲ್ಲ, ಅದೆಲ್ಲ ಪ್ರತಿಯೊಂದು ನಾವು ಯೋಚನೆ ಮಾಡಿ ನಮ್ಮ ನಿರ್ಧಾರ ಅನ್ನೋದು ತಗೋಬೇಕಾಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗೇ ನಾವು ಇರ್ತೀವಿ. ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ತಡ ಆದರೂ ಅಡವಾಗಿರೋದೇ ಸಿಗುತ್ತೆ ಅಂತಾರಲ್ಲ, ಹಾಗೆ ಸ್ವಲ್ಪ ಸುಧಾರಿಸ್ಬೇಕು ಯಾವತ್ತೇ ಆಗಲಿ. ಸುಮ್ಮನೆ ಹಿಂಗೆ ಆತ್ರದಲ್ಲಿ ನಿರ್ಧಾರ ತೊಗೊಂಡು ನೋಡಿ ಈಗ ಮಾಡ್ಕೊಬಿಟ್ಲು ತನ್ವಿ. ಈಗ ಶರತ್ತೂ ಆಗಲ್ಲ ಅಂತ ಹೇಳ್ತಾವನೆ. ಇವಾಗ ಏನು ಇವಳು ಅವನಿಗೆ ಭುವನ್ಗೆ ಚೆನ್ನಾಗಿ ಉರಿಸ್ಬೇಕು, ಇವನು ಮದುವೆ ಆಗಿ ಚೆನ್ನಾಗಿದ್ದು ಅಂತ ಅಂದ್ಕೊಂಡಿದ್ಲು. ಆದರೆ ಶರತ್ ಗೊತ್ತಾಯಿತು ಇವಳು ಬಂಡವಾಳ ಏನು ಅಂತ. ಅದಕ್ಕೆ ನಾನಂತೂ ಮದುವೆ ಆಗಲ್ಲ ಅಂತ ಹೇಳ್ತಾವನೆ ಶರತ್ತು. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.